ಬರಗೂರು ಶ್ರೀ ದೊಡ್ಡವೀರ ಬೊಮ್ಮಣ್ಣ ದೇವಸ್ಥಾನದ ಗುಡಿಕಟ್ಟಿಗೆ ಸೇರಿರುವಂತಹ ಎಲ್ಲ ಅಣ್ತಮ್ಮಂದಿರು ಅಂದರೆ 7 ಅಮಾವಾಸ್ಯೆಗೆ ಸೇರಿರುವಂಥ ಎಲ್ಲ ಅಣ್ತಮ್ಮಗಳು ಹಾಗೂ ನೆಂಟರು ಮತ್ತು ಕೈವಾಡಸ್ಥರು ಎಲ್ಲರೂ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು. ತನು ಮನ ಧನ ಎಲ್ಲವನ್ನೂ ಅರ್ಪಿಸಿ ಅವರ ಪರಿಶ್ರಮವನ್ನು ಕೂಡ ಅದಕ್ಕೆ ಅರ್ಪಿಸ್ಕೊಂಡು ಮಾಡಬೇಕು. ಆಮೇಲೆ ಇನ್ನೊಂದು ದೇವತಾ ಕಾರ್ಯಗಳಲ್ಲಿ ಪ್ರತಿಯೊಂದಕ್ಕೂ ಅಟೆಂಡ್ ಆಗಬೇಕು. ಅಟೆಂಡ್ ಆಗಿ ತಮ್ಮ ಅಭಿಪ್ರಾಯ ಹಾಗೂ ಸಹಕಾರನ ಸೂಚಿಸ್ತಾರೆ. ಬರಗೂರು ಶ್ರೀ ದೊಡ್ಡವೀರ ಬೊಮ್ಮಣ್ಣ ದೇವಸ್ಥಾನದ ಗುಡಿಕಟ್ಟಿಗೆ ಸೇರಿರುವಂತಹ ಎಲ್ಲ ಅಣ್ತಮ್ಮಂದಿರು ಅಂದರೆ 7 ಅಮಾವಾಸ್ಯೆಗೆ ಸೇರಿರುವಂಥ ಎಲ್ಲ ಅಣ್ತಮ್ಮಗಳು ಹಾಗೂ ನೆಂಟರು ಮತ್ತು ಕೈವಾಡಸ್ಥರು ಎಲ್ಲರೂ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು. ತನು ಮನ ಧನ ಎಲ್ಲವನ್ನೂ ಅರ್ಪಿಸಿ ಅವರ ಪರಿಶ್ರಮವನ್ನು ಕೂಡ ಅದಕ್ಕೆ ಅರ್ಪಿಸ್ಕೊಂಡು ಮಾಡಬೇಕು. ಆಮೇಲೆ ಇನ್ನೊಂದು ದೇವತಾ ಕಾರ್ಯಗಳಲ್ಲಿ ಪ್ರತಿಯೊಂದಕ್ಕೂ ಅಟೆಂಡ್ ಆಗಬೇಕು. ಅಟೆಂಡ್ ಆಗಿ ತಮ್ಮ ಅಭಿಪ್ರಾಯ ಹಾಗೂ ಸಹಕಾರನ ಸೂಚಿಸ್ತಾರೆ. ಸೇರಿರೋದೇನೆಂದರೆ ದೊಡ್ಡವೀರ ಬೊಮ್ಮಣ್ಣ ದೇವಸ್ಥಾನ ಸುಮಾರು ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಏನು ಹೊಸದಾಗಿ ನಿರ್ಮಾಣ ಮಾಡಬೇಕು, ಒಂದು ಕಲ್ಲಿನ ದೇವಸ್ಥಾನವನ್ನು ಕಟ್ಟಬೇಕಂತೇಳಿ ಅವರ ಮಾರ್ಗದರ್ಶನ ಹೋಗಿ ಎಲ್ಲ ಅಮಾವಾಸ್ಯರು ಮತ್ತು ನಮ್ಮ ಕಲ್ಗೋನಹಳ್ಳಿ ಅಣ್ಣ ತಮ್ಮಂದಿರು, ಶ್ರೀರಾಮ ಸೇವಾ ಸಮಿತಿ, ಶ್ರೀರಾಮಾಂಜನೇಯ ಯುವಕರ ಸಂಘ ಹಾಗೂ 4 ಯಜಮಾನರು, ಎಲ್ಲ ನಮ್ಮ ನೆಂಟರು, ಊರಿನ ಸಕಲ ಕೈವಾಡಸ್ಥರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ದಿನದಿಂದ ನಾವು ಇದನ್ನು ಮುಂಜೂರಾತಿ ಮಾಡ್ತಾಯಿದ್ದೀವಿ. ಪ್ರತಿಯೊಂದಕ್ಕೂ ಓಡಾಡ್ತಾ ಇದ್ದೀವಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದರಿಂದ ಎಲ್ಲರೂ ಸಹಕರಿಸಿ ಏನಿವತ್ತು ಈ ಕೆಲಸವನ್ನು ಮಾಡಬೇಕಂದ್ರೆ ದುಡ್ಡಿನ ಅಗತ್ಯ ಇಂಪಾರ್ಟೆಂಟು. ಯಾವುದೇ ಮಾಡಿದರೂ ಒಂದು ದುಡ್ಡನ್ನು ಬೇಕು. ಅದರಿಂದ ಯಾರು ಇಲ್ಲ ಅಂದಿಲ್ಲ, ಇಲ್ಲಿವರೆಗೂ ಓದಿರೋರು ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೊಟ್ಟು ಹೆಚ್ಚಿನ ಒಂದು ಸಹಕಾರವನ್ನು ಮಾಡಬೇಕು. ಅದೇ ನಮ್ಮ ಅಮಾವಾಸ್ಯೆ ಅಣ್ಣ ತಮ್ಮಂದಿರು ಅವರು ಯಾಕೋ ಇವತ್ತು ಬರಬೇಕಾಯ್ತು, ಕಾರಣಾಂತರದಿಂದ ಬಂದಿಲ್ಲ. ಕೆಲವು ಜಾಸ್ತಿ ಕಾರ್ಯಕ್ರಮಗಳು ಮದುವೆ ಇರೋದ್ರಿಂದ ಎಲ್ಲ ಅಣ್ಣ ತಮ್ಮಂದಿರು ಬಂದಿದ್ದಾರೆ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಗುರುಗಳ ಮುಂದಿಟ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಅದರಿಂದ ಯಾರ್ಯಾರು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು. ರಾಜಕೀಯ ಮುಖಂಡರು ಅನೇಕ ಇವತ್ತು ಒಳ್ಳೊಳ್ಳೆಯ ನಮ್ಮ ಉದ್ಯೋಗದಲ್ಲಿ ಇದ್ದಾರೆ. ನಮ್ಮ 7 ಅಮಾವಾಸ್ಯೆಯಲ್ಲಿ ಒಳ್ಳೆಯ ಜನ ಇದ್ದಾರೆ. ಅದರಿಂದ ಎಲ್ಲರಿಗೂ ಮನವೊಲಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ರಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೊಂದಿಸುತ್ತಾ ಈ ಒಂದು ಬರಗೂರು ಅಮಾವಾಸ್ಯೆಗೆ ಸೇರ್ತಕ್ಕಂಥ ದೇವಸ್ಥಾನಕ್ಕೆ ಏನು ನಾವೆಲ್ಲರೂ ಇವತ್ತಿನ ದಿನ ಸೇರಿದ್ದೀವಿ. ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಂತೇಳಿ ತುಂಬ ಸಂತೋಷದ ವಿಚಾರ. ನಮ್ಮೆಲ್ಲ ಅಣ್ಣ ತಮ್ಮಗಳು, ನೆಂಟರುಗಳು, ನಮ್ಮ ಮನೆ ಹೆಣ್ಮಕ್ಳು ಸಹ ಎಲ್ಲರೂ ಸಹ ಎಲ್ಲ ದಾನಿಗಳು, ಎಲ್ಲ ಸಮಾಜದ ಮುಖಂಡರುಗಳು ಸಹ ಬಂದು ಈ ಒಂದು ದೇವಸ್ಥಾನಕ್ಕೆ ಸಹಕಾರವನ್ನು ನೀಡಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಬರಗೂರು ಶ್ರೀ ಬರಗೂರು ಕಟ್ಟೆ ಮನೆಗೆ ಸೇರಿದ ಎಲ್ಲ ಅಮಾವಾಸ್ಯೆ ಅಣ್ಣ ತಮ್ಮಂದಿರು, ಆಮೇಲೆ ಅಕ್ಕ ತಂಗಿಯಂದಿರು, ಇದಕ್ಕೆ ಸಂಬಂಧಪಟ್ಟ ಕುಳುವರಿಗಳು ಮತ್ತು ಹಾಗೂ ಅಮಾವಾಸ್ಯೆ ಎಲ್ಲ ಕೈವಾಡಸ್ಥರು ಸೇರಿ ಒಮ್ಮತದಿಂದ ಈ ದೇವಸ್ಥಾನವನ್ನು ಪೂರ್ಣಗೊಳಿಸಬೇಕು ಎಂದು ತಮ್ಮಲ್ಲಿ ಎಲ್ಲರನ್ನೂ ಬೇಡಿಕೊಳ್ತಾ ಇದ್ದೀವಿ. ನಮ್ಮ ದೊಡ್ಡವೀರ ಬೊಮ್ಮಣ್ಣ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರಕ್ಕಾಗಿ ನಮ್ಮ ಬರಗೂರು ಅಮಾವಾಸ್ಯೆಗೆ ಸೇರಿದ ಎಲ್ಲ ಅಮಾವಾಸ್ಯರು 7 ಅಮಾವಾಸ್ಯರು ಸೇರ್ಕೊಂಡು ಗುಡಿನ ಕಟ್ಟಿ ಎಲ್ಲರೂ ಸೇರ್ಕೊಂಡು ಎಲ್ಲ ರೆಡಿ ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಎಲ್ಲ ಅಣ್ಣ ತಮ್ಮಂದಿಗೂ ನಾವು ಕೇಳ್ಕೊಳ್ಳೋದೇನೆಂದರೆ, ಬರಗೂರಲ್ಲಿ ದೊಡ್ಡವೀರ ಬೊಮ್ಮಣ್ಣ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರ ಕಾರ್ಯಕ್ರಮನ ಇಂದಿನಿಂದ ಪ್ರಾರಂಭಿಸಿರ್ತೇವೆ. ದಯವಿಟ್ಟು ಎಲ್ಲ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ಸಂಬಂಧಿಕರಿಗೆ ಸಂಬಂಧಪಟ್ಟಂಥ ಎಲ್ಲ ಅಕ್ಕ ತಂಗಿಯರು ಕೂಡ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ದಯವಿಟ್ಟು ಎಲ್ಲರೂ ಸಂಪೂರ್ಣ ಸಹಕಾರದನ್ನು ಬೇಡ್ಕೊಳ್ತಾ ಈ ದೇವಸ್ಥಾನದ ಕಾರ್ಯವನ್ನು ಇವತ್ತಿಂದ ಪ್ರಾರಂಭಿಸ್ತಿದ್ದೇವೆ. ದಯವಿಟ್ಟು ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಕೇಳ್ಕೊತಾ ಇದ್ದೀನಿ ಎಲ್ಲರ ಹತ್ರ.